ದೇಶದಲ್ಲಿ ನಡೀತಾ ಇರುವ ಇನ್ನೊಂದು ಅತಿ ದೊಡ್ಡ ಚರ್ಚೆ ಯುಜಿಸಿಯ ಹೊಸ ನಿಯಮಾವಳಿಗಳು. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟು ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಕೇಂದ್ರ ಸರ್ಕಾರದ ವಿರುದ್ಧ. ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯವನ್ನ ತೊಡೆದು ಹಾಕೋದಕ್ಕೆ ಏನೇನು ಮಾಡೋದಕ್ಕೆ ಯುಜಿಸಿ ಹೊರಟಿದೆ. ಸಮಾನತೆಗೆ ಒಂದು ಸಮಿತಿ, ಸಮಾನತೆಗೆ ಅಂದ್ರೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸಮಿತಿ ರಚನೆ ಮಾಡಿದೆ. ಮಕ್ಕಳಿಗೆ ಜಾತಿ ಆಧಾರಿತ ದೌರ್ಜನ್ಯ ಆದರೆ ಅದನ್ನು ಪರಿಹರಿಸೋದಕ್ಕೆ ಒಂದಲ್ಲ ಒಂದು ಮಾರ್ಗ ಇತ್ತು. ಈಗ ಆ ವರ್ಗದಲ್ಲಿ ಹಿಂದುಳಿದ ವರ್ಗದವರನ್ನು ತಂದರು. ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗದವರು ಸಮಿತಿಯಲ್ಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರು ಇರ್ತಾರೆ, ಅಂಗವಿಕಲರು ಮತ್ತು ಮಹಿಳಾ ಸದಸ್ಯರು ಇರ್ತಾರೆ, ಕಡ್ಡಾಯವಾಗಿ ಇರಲೇಬೇಕು. ಎಸ್ಸಿ ಎಸ್ಟಿ ಒಬಿಸಿ ಮಹಿಳೆಯರು ಮತ್ತು ಅಂಗವಿಕಲರು ಅವರ ಸಮಸ್ಯೆಗಳನ್ನು ಮಾತ್ರ ಈ ಸಮಿತಿ ಕೇಳುತ್ತೆ. ಜನರಲ್ ಕ್ಯಾಟಗರಿ ಅವರಿಗೆ ಏನಾದರೂ ಸಮಸ್ಯೆ ಆದ್ರೆ ಸಂಬಂಧ ಇಲ್ಲ, ಈ ಸಮಿತಿಗೆ ಸಂಬಂಧ ಇಲ್ಲ. ಅದೇ ಕಾರಣಕ್ಕೆ ಎಬಿವಿಪಿ ಅವರು ಬಿಜೆಪಿ ಅವರೆಲ್ಲ ಸೇರ್ಕೊಂಡು ವಿರೋಧ ಮಾಡ್ತಿದ್ದಾರೆ. ಇದನ್ನ 2012 ತನಕ ಈ ರೀತಿಯ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳನ್ನು ತಂದಿರಲಿಲ್ಲ. ಎಸ್ಸಿ ಎಸ್ಟಿಗಳ ಜೊತೆಗೆ ಹಿಂದುಳಿದ ವರ್ಗದವರನ್ನು ಕೇಂದ್ರ ಸರ್ಕಾರ ಸೇರಿಸಿದೆ. ಇದೊಂದು ಕಮಿಟಿ ಮಾಡಬೇಕು. ಈ ಕಮಿಟಿ ಯಾವುದೇ ವಿದ್ಯಾರ್ಥಿ ದೂರ ತಗೊಂಡು ಬಂದ್ರೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಮಾಹಿತಿ ಕೊಡಬೇಕು. ಶೈಕ್ಷಣಿಕವಾಗಿ ಅವ್ರಿಗೆ ಏನು ಸಹಾಯ ಬೇಕು, ಆರ್ಥಿಕವಾಗಿ ಏನು ಸಹಾಯ ಬೇಕು, ಆ ಸಹಾಯ ಮಾಡಬೇಕು. ಪ್ರತಿಯೊಂದು ಕಾಲೇಜಿನಲ್ಲೂ ಈ ಕಮಿಟಿ ಇರಬೇಕು, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಈ ಕಮಿಟಿ ಇರಬೇಕು. 24/7 ಹೆಲ್ಪ್ ಲೈನ್ ಇರಬೇಕು. ಆ ಕಮಿಟಿಗೆ ಪೋರ್ಟಲ್ ವ್ಯವಸ್ಥೆ ಕಲ್ಪಿಸಬೇಕು. ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿಗಳ ಹತ್ರ ಈ ಕಮಿಟಿಯ ಸದಸ್ಯರು ಹೋಗಿ ನಿಮಗೆ ಏನಾದ್ರು ಜಾತಿ ತಾರತಮ್ಯ ಆಗ್ತಾ ಇದೆಯಾ, ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳಬೇಕು. ಏನಾದ್ರು ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬಂದ್ರೆ 24 ಗಂಟೆಗಳ ಒಳಗಾಗಿ ಕಮಿಟಿ ಮೀಟಿಂಗ್ ನಡೆಸಬೇಕು. 15 ವರ್ಕಿಂಗ್ ಡೇ ಒಳಗಾಗಿ ಏನು ಘಟನೆ ಆಗಿದೆ ಅಂತ ಆರೋಪ ಬಂದಿದೆಯೋ ಅದರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ತಯಾರು ಮಾಡಬೇಕು. ರಿಪೋರ್ಟ್ ತಯಾರಾದ 1 ವಾರದ ಒಳಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಇದು ಫಾಲೋ ಆಗದೆ ಹೋದ್ರೆ ಯಾವ ಕಾಲೇಜಿನಲ್ಲಿ ಇದಾಗಿರುತ್ತೋ, ಯಾವ ಯೂನಿವರ್ಸಿಟಿಯಲ್ಲಿ ಇದಾಗಿರುತ್ತೋ ಅದರದ್ದು ಗ್ರಾಂಟ್ ಹೋಲ್ಡ್ ಮಾಡ್ತಾರೆ, ಅನುದಾನ ಕಡಿತ ಆಗುತ್ತೆ. ಹೊಸ ಕೋರ್ಸ್ ಶುರು ಮಾಡ್ತೀವಿ, ಆನ್ಲೈನ್ ಕೋರ್ಸ್ ಶುರು ಮಾಡ್ತೀವಿ ಅಂದ್ರೆ ಅವಕಾಶ ಕೊಡೋದಿಲ್ಲ, ಆಕ್ಷನ್ ತಗೊಳ್ತಾರೆ ಕಾಲೇಜ್ ವಿರುದ್ಧ. ತಾರತಮ್ಯದ ಆರೋಪ ತುಂಬಾ ಗಂಭೀರ ಆಗಿದ್ರೆ ಯೂನಿವರ್ಸಿಟಿಯ ಲೈಸೆನ್ಸ್ ಅನ್ನೇ ರದ್ದು ಮಾಡಿಬಿಡ್ತಾರೆ. ಪ್ರಿನ್ಸಿಪಲ್ ಮೇಲೆ ಕಠಿಣ ಕ್ರಮ ಆಗುತ್ತೆ. ವೈಸ್ ಚಾನ್ಸಲರ್ಗಳೇ ಇದಕ್ಕೆ ನೇರವಾದ ಹೊಣೆ ಮಾಡಿಬಿಡ್ತಾರೆ ಅಂತ. ಆಯ್ತಪ್ಪ, ಇಷ್ಟು ನಿಯಮ, ವಿರೋಧ ಯಾಕೆ ಹಂಗಿದ್ರೆ? ತಾರತಮ್ಯ ಅದು ಕೆಲವು ನಿರ್ದಿಷ್ಟ ಸಮುದಾಯಗಳ ರಕ್ಷಣೆಗೆ ಮಾತ್ರ ಯಾಕೆ ಈ ಕಮಿಟಿ ಅಂತ ಜನರಲ್ ಕ್ಯಾಟಗರಿಯವರ ಪ್ರಶ್ನೆ. ಜನರಲ್ ಕ್ಯಾಟಗರಿ ತುಂಬಾ ವೈರಲ್ ಆಗ್ತಿದೆ, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ. ಈಗ ಉದಾಹರಣೆಗೆ JNUನಲ್ಲಿ ಬ್ರಾಹ್ಮಣರ ಬಗ್ಗೆ ಗೋಡೆ ಮೇಲೆ ಏನೋ ಬಾಯಿಗೆ ಬಂದಂಗೆ ಬರೆದೋಗ್ತಾರೆ. ಅದು ಜಾತಿ ಆಧಾರಿತ ತಾರತಮ್ಯ ಅಲ್ಲವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜಾತಿ ಆಧಾರಿತ ತಾರತಮ್ಯ ಯಾರ ಮೇಲೆ ನಡೆದ್ರು ತಾರತಮ್ಯ ಅದು. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ತಾರತಮ್ಯ ಆದ್ರೆ ಏನ್ ಆಕ್ಷನ್ ಅನ್ನೋದರ ಉಲ್ಲೇಖನೇ ಇಲ್ಲ ಇದರಲ್ಲಿ. ಎಸ್ಸಿ ಎಸ್ಟಿ ಒಬಿಸಿ ಅಂತ ಇರ್ಬೋದು. ಅದರ ಜೊತೆಗೆ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಏನೋ ಪರ್ಸನಲ್ ಕಾರಣಕ್ಕೊಂದು ಜಗಳ ಇರುತ್ತೆ. ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ಹೊಸ ನಿಯಮಗಳನ್ನು ದುರುಪಯೋಗ ಪಡಿಸಿಕೊಂಡು ಯಾವುದೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಅಂತ ಇಟ್ಕೊಳ್ಳಿ. ತನಿಖೆ ನಡೆಸಿದಾಗ ಅದು ಸುಳ್ಳು ಅಂತ ಗೊತ್ತಾಯ್ತು. ಸುಳ್ಳು ಕಂಪ್ಲೇಂಟ್ ಕೊಟ್ಟವನ ಮೇಲೆ ಒಂದು ಆಕ್ಷನ್ ಆಗಬೇಕಲ್ಲ. ಆಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ ಇದರಲ್ಲಿ. ಅಂದ್ರೆ ಕಾಲೇಜು ಯೂನಿವರ್ಸಿಟಿ ಕ್ಯಾಂಪಸ್ಗಳು ಲಿಟರಲಿ ವರ್ಟಿಕಲಿ ಡಿವೈಡ್ ಆಗ್ಬಿಡ್ತವೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇದು ಒಂದು ಮಾಡುವ ಕಾನೂನಲ್ಲ, ವಿಭಜಿಸುವ ಕಾನೂನು. ಅಂಥ ನಿಯಮಗಳು ಸುಮಾರಿದ್ದಾವೆ. ಸುಪ್ರೀಂ ಕೋರ್ಟ್ ಎಲ್ಲನೂ ಒಂದ್ಸಲ ರಿವ್ಯೂ ಮಾಡಬೇಕು. ಕಾಲೇಜ್ ಕ್ಯಾಂಪಸ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ಗಳು ಜಾತಿ ಆಧಾರಿತವಾಗಿ ವಿಭಜನೆ ಆಗಿದ್ದಾವೆ. ತುಂಬಾ ಕಡೆಗಳಲ್ಲಿ ಇದೆ ಅದು. ಆ ವಿಭಜನೆ, ಆ ಸಂಘರ್ಷ, ಆ ತಿಕ್ಕಾಟ ಇದು ಜಾಸ್ತಿ ಆಗೋದಿಲ್ವಾ? ಆ ಕಮಿಟಿಯಲ್ಲಿ ಒಂದು ವರ್ಗದವರು ಮಾತ್ರ ಇದ್ರೆ ಇನ್ನೊಂದು ವರ್ಗದವರು ಏನ್ ನ್ಯಾಯ ನಿರೀಕ್ಷೆ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ.